ಡ್ರಗ್ಸ್ ಕೇಸಲ್ಲಿ ನಟಿ ರಾಗಿಣಿ ಬಾಯಿಗೆ ತುಪ್ಪ. ರಾಗಿಣಿ ವಿರುದ್ಧ ಪ್ರಕರಣ ರದ್ದುಗೊಳಿಸಿದ್ದಂಥ ಹೈಕೋರ್ಟ್ ಮಾದಕ ವಸ್ತು ಸೇವನೆ ಹಾಗೂ ಮಾರಾಟ ಆರೋಪ ಪ್ರಕರಣ. ನಟಿ ರಾಗಿಣಿ ದ್ವಿವೇದಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು 2020ರಲ್ಲಿ. ಸೆಪ್ಟೆಂಬರ್ 2020ರಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಸಾಕಷ್ಟು ಕನ್ನಡ ಚಿತ್ರ ನಟಿಯರು ಇದಾಗಿದ್ರು, ಅರೆಸ್ಟ್ ಆಗಿದ್ರು. ಅದರ ಜೊತೆಗೆ ಇವರ ಹೆಸರು ಕೂಡ ದಾಖಲಾಗಿತ್ತು. ಅದರ ಜೊತೆಗೆ ಪಾರ್ಟಿಯೊಂದರಲ್ಲಿ ಡ್ರಗ್ಸ್ ಸೇವನೆ ಹಾಗೂ ಮಾರಾಟ ಆರೋಪ ಕೇಳಿ ಬಂದಿದ್ದು. ಕೇಸ್ ಸಂಬಂಧ ಭೌತಿಕ ಸಾಕ್ಷ್ಯ ಲಭ್ಯ ಇಲ್ಲ ಅಂತ ಕೇಸನ್ನ ರದ್ದು ಮಾಡಲಾಗಿದೆ. ಇನ್ನು ರಾಗಿಣಿ ಮತ್ತೊಬ್ಬ ಆರೋಪಿ ಪ್ರಶಾಂತ್ ವಿರುದ್ಧದ ಕೇಸ್ ರದ್ದಾಗಿರುವಂಥದ್ದು. ಹೈಕೋರ್ಟ್ ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡರ್ ಪೀಠದಿಂದ ಆದೇಶ ಹೊರಬಿದ್ದಿದೆ. ಪ್ರಕರಣದಲ್ಲಿ A2 ಆಗಿದ್ದ ತುಪ್ಪದ ಬೆಡಗಿ ನಟಿ ರಾಗಿಣಿ ದ್ವಿವೇದಿ ತಮ್ಮ ಮೇಲಿನ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ ನಟಿ ರಾಗಿಣಿ ಬಂಧಿಸಿ ವಿಚಾರಣೆ ನಡೆಸಿದ್ದ ಸಿಸಿಬಿ ಪೊಲೀಸರು. ಬಳಿಕ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟಿ ರಾಗಿಣಿ ಪರ ಕೋರ್ಟ್ನಲ್ಲಿ ವಾದಿಸಿದ್ದ ಹಿರಿಯ ವಕೀಲ ಮೊಹಮ್ಮದ್ ತಾಹಿರ್ ಅವರು ವಾದ ಮಂಡಿಸಿದ್ರು. ಇದೀಗ ರಾಗಿಣಿ ವಿರುದ್ಧದ ಪ್ರಕರಣ ರದ್ದುಗೊಳಿಸಿದ ಹೈಕೋರ್ಟ್. ಸೆಪ್ಟೆಂಬರ್ 2020ರಲ್ಲಿ ಬಂಧಿಸಲ್ಪಟ್ಟ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳಲ್ಲಿ ರಾಗಿಣಿ ಕೂಡ ಒಬ್ಬರಾಗಿದ್ದರು. ಸೆಪ್ಟೆಂಬರ್ 4, 2020ರಂದು ಸಹ ಆರೋಪಿ BK ರವಿಶಂಕರ್ ನೀಡಿದ ಹೇಳಿಕೆಯ ಆಧಾರದ ಮೇಲೆ ಕಾಟನ್ಪೇಟೆ ಪೊಲೀಸರು ರಾಗಿಣಿ ಅವರ ಮೇಲೆ ಪ್ರಕರಣ ದಾಖಲಿಸಿದ್ರು.